ಮೆಂತ್ಯ ಸೊಪ್ಪಿನ ಬಾತ್. ಓಕೆ, ಮೆಂತ್ಯ ಪಲಾವ್, ಮೆಂತ್ಯ ಬಾತ್ ರೆಡಿ. ಮೆಂತ್ಯ ಬಾತ್ ರೆಡಿ. ಓಕೆ, ಹಾಯ್ ಎವ್ರಿವನ್. ಇವತ್ತು ನಿಮಗೆಲ್ಲ ಮೆಂತ್ಯದ ಸೊಪ್ಪಿನ ಬಾತ್ ಮಾಡೋದು ತೋರಿಸ್ಕೊಡ್ತೀನಿ. ಸೊ ಫಸ್ಟ್ ಈಗ ನಾನು ಮೆಂತ್ಯ ಸೊಪ್ಪು ಹೆಚ್ಚು ಕಮ್ಮಿ ನಮ್ಮನೆಯವರು ದಪ್ಪು ಕೊಟ್ಟು ತೊಗೊಂಬಂದಿದ್ರು, ಆಯಿತಾ. ಸೊ ಅದನ್ನು ತುಂಬ ಕಡ್ಡಿ ಇದ್ದರೆ ಕಡ್ಡಿ ತೆಗ್ದಾಕ್ಬಿಡಿ, ಆಯಿತಾ. ನಾನೇನು ಮಾಡಿದ್ದೀನಿ, ಎಲ್ಲನೂ ಬಿಡಿಸಿಟ್ಟಿದ್ದೀನಿ, ತೊಳೆದು ಇಟ್ಟಿದ್ದೀನಿ, ಆಯಿತಾ. ಸೊ ಇದಕ್ಕೆ ಮೆಂತ್ಯ ಸೊಪ್ಪು ನಾನು ಅಕ್ಕಿ ಹಾಕೋತಾ ಇರೋದು 1/4 ಪಾವು ಅಕ್ಕಿ ಹಾಕ್ತಾ ಇದ್ದೀನಿ. ಅದನ್ನ ಅಕ್ಕಿ ಆಗಲೇ ನೆನೆಸಿಟ್ಟಿದ್ದೀನಿ, 1/4 ಪಾವು. ಸೊ ಇಲ್ಲಿ ಒಗ್ಗರಣೆಗೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ನಾನಿಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಂಡಿದ್ದೀನಿ, 1/4 ಪಾವು ಇದಕ್ಕೆ. ಆಮೇಲೆ ಒಗ್ಗರಣೆಗೆ ಪಲಾವ್ ಲೀವ್ಸು ಮತ್ತು ಮರಾಠ ಮೊಗ್ಗು, ಅನಾನಸ್ ಹಾಕಲ್ಲ, ಯಾಕೆಂದರೆ ಅದು ಸ್ಮೆಲ್ ಬಂದ್ಬಿಡುತ್ತೆ ಜಾಸ್ತಿ. ನಿಮಗೆ ಮೆಂತ್ಯ ಸೊಪ್ಪಿನ ಸ್ಮೆಲ್ ಬರಲ್ಲ. ಏಲಕ್ಕಿನೂ ಹಾಕಲ್ಲ, ಪುದೀನೂ ಹಾಕಲ್ಲ, ಆಯಿತಾ. ಬರೀ ಪಲಾವ್ ಎಲೆ, ಮರಾಠ ಮೊಗ್ಗು, ಈರುಳ್ಳಿ, ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಟೊಮೆಟೊ, 2 ಸಣ್ಣ ಟೊಮೆಟೊ ಇತ್ತು, ಟೊಮೆಟೊನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪ್ಲಸ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ರೆ ಹಾಕೊಳ್ಳಿ, ಇಲ್ದರ್ ಬೇಡ, ಆಯಿತಾ. ಸೊ ಇವಾಗ ಕುಕ್ಕರ್ ಕಾದಿದೆ. ತುಪ್ಪನಾರು ಹಾಕ್ಕೊಳ್ಳಿ, ತುಪ್ಪ ಇದ್ರೆ ಮನೇಲಿ, ಎಣ್ಣೆನಾರು ಹಾಕ್ಕೊಳ್ಳಿ, ಆಯಿತಾ. ಏನಾದ್ರು ಸರಿ ಹಾಕ್ಕೊಳ್ಳಿ ಒಗ್ಗರಣೆಗೆ. ಇದ್ರ ಜೊತೆಗೆ ನಾನು ಒಂಚೂರು ತುಪ್ಪ ಹಾಕ್ಕೊತೀನಿ. ಓಕೆ, ಮನೇಲಿ ಮಾಡಿರೋ ತುಪ್ಪ ಖಾಲಿ ಅದು ಇವತ್ತು ಬೆಣ್ಣೆ ತಂದು ಕಾಯಿಸ್ಬೇಕು, ಆಯಿತಾ. ಸ್ವಲ್ಪ ನಂದಿನಿ ತುಪ್ಪ ಹಾಕೋತಿದ್ದೀನಿ. ಅದು ದೇವ್ರ ದೀಪಕ್ಕೆ ಅಂತ ತರಿಸಿದ್ನಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಸೊ ಅದು ಆಮೇಲೆ ಗೋಧಿ ಹಿಟ್ಟನ್ನು ಹಲ್ವಾ ಮಾಡಿದ್ನಲ್ಲ, ಸೊ ಅದು ಉಳ್ಕೊಂಡಿತ್ತು, ಆಯಿತಾ. ಸೊ ಎಣ್ಣೆ ಕಾದಿದೆ, ಮರಾಠ ಮೊಗ್ಗು ಮತ್ತು ಇದನ್ನು ಹಾಕ್ಕೊಳ್ಳಿ, ಎಲೆನ ಹಾಕಿ, ನಂತರ ಹಸಿಮೆಣಸಿನ್ಕಾಯಿ. ತುಂಬ ಸಿಂಪಲ್ ಅಪ್ಪ, ಏನು ಜಾಸ್ತಿ ತಲೆ ಕೆಡಿಸ್ಕೋಬೇಕಾಗಿಲ್ಲ, ಆಯಿತಾ. ಏನಂದರೆ ಸೊಪ್ಪ ಬುಡ್ಸಿಟ್ಕೋಬೇಕಷ್ಟೆ, ಬುಡ್ಸಿ ನೀಟಾಗಿ ತೊಳೆದಿಟ್ಟು. ಓಕೆ, ಇದು ಚೆನ್ನಾಗಿ ಫ್ರೈ ಆಗಲಿ. ನಿಮಗೆ ಜಾಸ್ತಿ ಸ್ಮೆಲ್ ಬೇಕಾಗಿರೋದು ಮೆಂತ್ಯ ಸೊಪ್ಪಿಂದೇನೆ, ಆಯ್ತು. ಜಾಸ್ತಿ ಮೆಂತ್ಯ ಸೊಪ್ಪಿನ ಸ್ಮೆಲ್ಲು. ನಾನು ಹೆಚ್ಚು ಕಮ್ಮಿ ದಪ್ಪು ಕಟ್ಟು 1/4 ಪಾವು ಇದಕ್ಕೆ ಅಕ್ಕಿಗೆ 1 ದಪ್ಪು ಕಟ್ಟು ಮೆಂತ್ಯ ಸೊಪ್ಪು ತಗೊಂಡಿದ್ದೀವಿ. ಈರುಳ್ಳಿ ಬೇಯ್ತಾ ಇದೆ, ಇವಾಗ ನಾನು ಮೆಂತ್ಯ ಸೊಪ್ಪನ್ನ ಕಟ್ ಮಾಡ್ಕೊಡಿ. ಮೆಂತ್ಯ ಸೊಪ್ಪನ್ನ ಎಣ್ಣೆ ಸ್ವಲ್ಪ ಚೆನ್ನಾಗಿ ಉರಿಯಿರಿ, ಆಯಿತಾ. ಆಮೇಲೆ ಬಲ್ಸ್ಬಿಟ್ಟಿದ್ರೆ ಕಡ್ಡಿ ಎಲ್ಲ ತೆಗ್ದಾಕ್ಬಿಡಿ, ತುಂಬ ಬಲ್ತಿದ್ರೆ ಎಲೆಲೆ ಥರ ಬಿಡಿಸ್ಕೊಳ್ಳಿ. ನಾನು ಕಡ್ಡಿ ಸ್ವಲ್ಪ ಎಳ್ಸಾಗಿತ್ತು, ಸೊ ಹಾಗಾಗಿ ಕಡ್ಡಿ ಹಾಕ್ಕೊತಿದ್ದೀನಿ. ಸೊಪ್ಪು ಯಾವ ಸೊಪ್ಪರಾಗಲಿ ಒಳ್ಳೆಯದು, ಉಪಯೋಗಿಸಿ ಸೊಪ್ಪನ್ನ, ಆಯಿತಾ. ಚೆನ್ನಾಗಿ ಹುರ್ಕೊಳ್ಳಿ. ಸೊ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ, ಇದಕ್ಕೆ ಸ್ವಲ್ಪ ಟೊಮೆಟೊ, ಟೊಮೆಟೊ ನಾ ಹೇಳಿದ್ನಲ್ಲ ಸಣ್ಣದು 2 ಇತ್ತು, 2 ಟೊಮೆಟೊ. ಸೊ ಇದಕ್ಕೊಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಅದೇನು ನೀರು ಹಾಕಿದ್ಮೇಲೆ ಟೇಸ್ಟ್ ನೋಡ್ಕೊಂಡು ನೀವು ಮತ್ತೆ ಬೇಕಾಗ್ತದೆ ಹಾಕಿ. ಸ್ವಲ್ಪ ಮುಚ್ತೀನಿ, ಬೇಗ ಉಲ್ಟಾ ಮುಚ್ಬಿಟ್ಟು ಬೇಗ. ಟೊಮೆಟೊ ಸುಮಾರಾಗಿ ಬೆಂದಿದೆ. ಇವಾಗ ಸೊಪ್ಪು ಹಾಕ್ಕೋತೀನಿ. ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಓಕೆ. ಪಾಲಕ್ ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸಾರಿ, ಮೆಂತ್ಯ ಸೊಪ್ಪು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಜೊತೆಗೆ ಫ್ರೈ ಮಾಡ್ಕೊಂಡ್ಮೇಲೆ ಶುಂಠಿ ಬೆಳ್ಳುಳ್ಳಿ,
ಆಮೇಲೆ ಇಲ್ಲಿ ನಾನು ಮಸಾಲೆಗೆ ಚಕ್ಕೆ ಲವಂಗ ಹಾಕೊಂಡಿಲ್ಲ, ಇಲ್ಲ ಗರಂ ಮಸಾಲ ಪೌಡ್ರು ಹಾಕೋದಿಲ್ಲ. ಬೇಕು ಅನ್ಸಿದ್ರೆ ಒಂದು ಪೀಸ್ ಚಕ್ಕೆ ಲವಂಗ ಒಗ್ಗರಣೆಗೆ ಹಾಕೋದು. ಆಯ್ತಾ, ನನಗೆ ಅದು ಮೆಂತ್ಯ ಸೊಪ್ಪಿಂದೆ ಘಮ ಬರಲಿ ಅಂತ ಜಾಸ್ತಿ ಅದೇನು ಹಾಕೊಂಡಿಲ್ಲ. ಹುಳಿಗೆ ಟೊಮೆಟೊ ಹಾಕೊಂಡಿದ್ದೀನಿ. ಆಯ್ತಾ, ಸೊ ಇದಕ್ಕೆ ನಾನೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಇಂಚಷ್ಟು ಶುಂಠಿ, ಆಮೇಲೆ ಒಂದೆರಡು ನಾಟಿ ಬೆಳ್ಳುಳ್ಳಿ, ಇದೆಲ್ಲ ಗ್ರೈಂಡ್ ಮಾಡಿ ಹಾಕ್ಕೊಳ್ಳಿ. ಚೆನ್ನಾಗಿ ಹುರ್ಕೊಳ್ಳಿ ಇದನ್ನು. ಫ್ರೈ ಆಗಲಿ ಒಟ್ಟು. ಬೇಕು ಅಂದರೆ ಅಷ್ಟೊತ್ತು ಪುಡಿ ಹಾಕ್ಕೊಳ್ಳಿ. ನಾನು ಒಂಚೂರು ಅಷ್ಟೊತ್ತು ಪುಡಿ ಹಾಕೋತಾ ಇದ್ದೀನಿ. ಆಯಿತಾ, ಪ್ಲಸ್ ಈ ಕೊತ್ತಂಬರಿ ಸೊಪ್ಪು ಹಾಕ್ಬಿಡ್ತೀನಿ. ಹಾಕ್ಬಿಟ್ಟು ಇದನ್ನು ಅಷ್ಟೇ ಒಂದು ಸ್ವಲ್ಪ ಹೊತ್ತು ಹುರಿದಿ. ಸ್ವಲ್ಪ ತುರ್ಕೊಳ್ಳೋಣ. ಅದು ಇನ್ನೊಂಚೂರು ಬೆಂದಂಗೆ ಹಾಕಬೇಕು. ಸೊ ಸೊಪ್ಪು ಚೆನ್ನಾಗಿ ಎಣ್ಣೆಲಿ ಬೆಂದಿದೆ. ಸೊ ಇವಾಗ ನೀರು ಮರಳಕ್ಕಿಟ್ಟಿದ್ದೆ ನಾನು. ಓಕೆ, ಸೊ ಪ್ಯಾನಲ್ಲಿ ಸ್ವಲ್ಪ ಬೇಗ ಆಗಲಿ. ಎಷ್ಟು ನೀರು ಹಾಕಿದೆ ಹೇಳು? ಮಾಮೂಲಿ ಒಂದು ಲೋಟಕ್ಕೆ ಒಂದು ಲೋಟ, 2 ಲೋಟ ನೀರು. ಸೊ ಎಷ್ಟು ಲೋಟ ಹಾಕಿ? ಒಂದು ಕಾಲು ಪಾವ್ ಅಕ್ಕಿ ಹಾಕಿದ್ದೀನಿ. ಸೊ ಅಲ್ಲಿಗೆ 2.5. ಸೊ ಇವಾಗ ಮರಳ್ತಾ ಇದೆ. ಓಕೆ, ಸೊ ಮರಳೋದಕ್ಕೆ ಒಂಚೂರು ಟೇಸ್ಟ್ ನೋಡ್ಬಿಡ್ತೀನಿ, ಏಕೆಂದರೆ ಉಪ್ಪು ಹುಳಿ ಖಾರ ಹೆಂಗಿದೆ. ಒಂಚೂರು ಉಪ್ಪು ಬೇಕು. ಚೂರು ಉಪ್ಪು ಹಾಕ್ತೀನಿ, ಸ್ವಲ್ಪ ಸಪ್ಪೆ ಅನಿಸ್ತು ನನಗೆ. ಆಯಿತಾ, ಸೊ ಇದು ಮಳ್ತಾ ಇದೆಯಲ್ಲ, ಮಳ್ಳೋದಕ್ಕೆ ಅಕ್ಕಿ ಸೋರ್ಲಾಕಿದ್ದೆ. ಒಂದು 10-15 ಮಿನಿಟ್ಸ್ ಸೋರ್ಲಾಕಿ ಸಾಕು, ತೊಳೆದ್ಬಿಟ್ಟು. ಓಕೆ, ಇದು ನಮ್ಮದು ಊರಿನ ಅಕ್ಕಿ. ಇದು ಸೊ ಇವಾಗ ಮಾಮೂಲಿ ಪ್ರೆಷರ್ ಕೂಗಿಸ್ಕೊ. ಒಂದು ಪ್ರೆಷರ್ ಅನ್ನಕ್ಕೆ ಹೆಂಗೆ ಮಾಡ್ಕೊತೀರೋ. ಸೊ ಇದು ಈಸಿ, ಏನು ಆಡ್ಸಂಗಿಲ್ಲ ಎಕ್ಸೆಪ್ಟ್ ಏನಾದ್ರು ಚಕ್ಕೆ ಲವಂಗನೂ ಇಲ್ಲ ನಿಮಗೆ. ಬರೀ ಶುಂಠಿ ಇಲ್ಲ, ಮಿಕ್ಸಿನೇ ಬೇಡ ಇದಕ್ಕೆ. ಹೌದು, ಶುಂಠಿ ಬೆಳ್ಳುಳ್ಳಿ ಮಾತ್ರ ಒಂಚೂರು ಜಜ್ಜಿ ಹಾಕೊಳ್ಳಿಬೇಕು ನೈಸಾಗಿ. ಆಯ್ತಾ, ಹಾಕೊಂಡು ಎಸ್ಪೆಷಲಿ ಬೇಗ ತಿಂಡಿ ಏನಾದ್ರು ಅರ್ಧ ಗಂಟೆಲೆಲ್ಲ ಮುಗಿಯುತ್ತೆ. ಸೊಪ್ಪು ಬಿಡ್ಸಿಟ್ಕೊಂಡಿರ್ಬೇಕಷ್ಟೇನೆ. ಕುಗ್ಸೋದು, ಏನೂ ಆಡ್ಸಂಗಿಲ್ಲ, ಏನೂ ಇಲ್ಲ. ನಾನು ಹೇಳಿದ್ನಲ್ಲ, ಚಕ್ಕೆ ಲವಂಗ ನಾನು ಹಾಕೋದಿಲ್ಲ, ಇಲ್ಲ ಮರ ಇದು ಅಂತ ಅನನಾಸು ಏಲಕ್ಕಿ ಯಾವುದು ಹಾಕಲ್ಲ. ಯಾಕೆಂದ್ರೆ ನನಗೆ ಆ ಮೆಂತ್ಯ ಸೊಪ್ಪಿನ ಫ್ಲೇವರೇ ಬೇಕು. ಆಯ್ತಾ, ಸೊ ಇದಕ್ಕೆ ಕ್ಯಾಪ್ ಹಾಕ್ತೀವಿ. ಕ್ಯಾಪ್ ಹಾಕಿ ವಿಜಿಲ್ ಹಾಕಿ ಅದು ಒಂದು ವಿಜಿಲ್ ಆದ್ಮೇಲೆ ತೆಗಿತೀವಿ. ಮಾಮೂಲಿ ಅನ್ನ ಏನು ಮಾಡ್ತೀರೋ ಮಾಡಿ. ಸೊ ಪ್ರೆಷರ್ ಬಂದಿತ್ತು, ಅದಾಗ ಒಂದು ಸ್ವಲ್ಪ ಪ್ರೆಷರ್ ಡೌನ್ ಆಗೋ ತಂಗೆ ಬಿಟ್ಟಿದ್ದೆ. ಓಕೆ, ಇವಾಗ ತೆಗೆದು ನೋಡೋಣ. ಸೊ ನಿಮ್ಮ ಎಂಥದ್ದು ಘಮ ಘಮ ಅಂತ ಸ್ಮೆಲ್ ಬರುತ್ತೆ. ಈಗ ನನಗೆ ಸೊಪ್ಪಿನ ಸ್ಮೆಲ್ಲೇ ಜಾಸ್ತಿ ಬರುತ್ತೆ. ಇದು ಮೆಂತ್ಯ ಸೊಪ್ಪಿನ ಬಾತು. ಓಕೆ, ಚೆನ್ನಾಗಿ ತಿರ್ಕೊಳ್ಳಿ, ಯಾಕೆಂದರೆ ಸೊಪ್ಪು ಒಂದು ಕಡೆಗೆ ಹಾಕ್ಬಿಟ್ರಿ. ಹೌದು, ಚೆನ್ನಾಗಿ ಟೇಸ್ಟ್. ಮೆಂತ್ಯ ಪಲಾವ್, ಮೆಂತ್ಯ ಬಾತ್ ರೆಡಿ. ಮೆಂತ್ಯ ಬಾತ್ ರೆಡಿ. ಓಕೆ, ಟೇಸ್ಟ್ ಮಾಡಿ. ಸುಡ್ತಾಯ್ತಾ? ಫುಲ್ ಹಾಕೋಬೇಡ, ಅರ್ಧ ಹಾಕೋ. ಹೆಂಗಿದೆ? ಎಲ್ಲ ಕರೆಕ್ಟಾಗಿದೆ. ಉಪ್ಪು ಹುಳಿ ಖಾರ
ಎಲ್ಲ ಕರೆಕ್ಟಾಗಿದೆ ಮತ್ತೆ ಆ ಸೊಪ್ಪಿನ ಘಮ ಜಾಸ್ತಿ ಇದೆ ಹೌದು. ಮೆಂತ್ಯ ಸೊಪ್ಪಿದ್ದು ಬೇಗನೆ ಕುಯ್ಕಾಗುತ್ತೆ. ಹ್ಮ್. ಆಯ್ತಾ? ಈಗ ನನ್ನ ಮಗನಿಗೆ ಆ. ಈ ತರ ಓ. ಸೊಪ್ಪು ರೈಸ್ ಮಾಡ್ಕೊಂತೀನಿ. ಓಕೆ, ಸಾಕಾಗೋಯ್ತು. ಈವನ್ ಪಾಲಕ್ ಸೊಪ್ಪು ಹಾಕೋಬಹುದು. ಹ್ಮ್. ಆಯ್ತಾ? ಹಾಕೊಂಡು ಮಾಡ್ಕೊಂತೀನಿ. ಸೊ ಇದಕ್ಕೆಲ್ಲ ನೀವು ಚಕ್ಕೆ ಎಲ್ಲ ಹಾಕ್ಬಿಟ್ರೆ ಏಲಕ್ಕಿ ಅದ್ರ ಫ್ರೈಗಳು ಸ್ಮೆಲ್ಲೇ ಜಾಸ್ತಿ ಬಂದ್ಬಿಡುತ್ತೆ. ಆದಷ್ಟು ಅವಾಯ್ಡ್. ಆಕ್ಚುಲಿ ತುಂಬಾ ಚೆನ್ನಾಗಿದೆ ಇದು. ಏನದು ಬೇರೆ ಜೊತೆ ಗ್ರೇವಿ ಗಿವಿ ಏನು ಬೇಕಾಗಲ್ಲ ನನ್ನ ಪ್ರಕಾರ. ಗ್ರೇವಿ ಏನು ಬೇಕಾಗಿಲ್ಲ, ಬೇಕು ಅಂದ್ರೆ ಸ್ವಲ್ಪ ಚಟ್ನಿ ಮಾಡ್ಕೊಳ್ಳಿ. ಆಯ್ತಾ? ಸೊ ಅಡುಗೆ ಮಾಡಿ ಟೇಸ್ಟ್ ನೋಡಿ, ಕಮೆಂಟ್ ಮಾಡಿ, ಸಜೆಷನ್ಸ್ ಇದ್ರೆ ಕೊಡಿ, ಶೇರ್ ಮಾಡಿ ವಿಡಿಯೋನ, ನನ್ನ ಮಗನಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ವಿಡಿಯೋನ. ಓಕೆ, ಬಾಯ್.